ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಟೈಮು ಮಧ್ಯಾಹ್ನ 3:30. ಬೆಳಗ್ಗೆಯಿಂದ ಸ್ವಲ್ಪ ವೀಡಿಯೋಸ್ನ ತೊಗೊಂಡಿದ್ದೇನೆ, ನೋಡ್ಕೊಂಬನ್ನಿ. ಮೊನ್ನೆ ಟ್ರಿಪ್ಪೆಲ್ಲ ಹೋದ್ಮೇಲೆ ಫೇಸ್ ಟು ಫೇಸ್ ಮಾತಾಡಿ ತುಂಬ ದಿನಗಳಾಗಿತ್ತು ನಿಮ್ಮ ಜೊತೆ. ಸೊ ಇವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀರು ಡಂಪ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಮೋಟ್ರ್ ಹಾಕ್ತಿದ್ದಾರೆ. ಬೆಳಗ್ಗೆ ಒಂದು ಹೇರ್ ಪ್ಯಾಕ್ ತೋರಿಸಿದ್ದೆ ಅಲ್ಲ, ಎಷ್ಟು ಚೆನ್ನಾಗಿ ಅನಿಸ್ತಿದೆ ಹೇರ್ ಅಂತ. ಫಸ್ಟ್ ಟೈಮ್ ನಾನು ಮೆಂತೆ ಜೊತೆ ಹಾಲನ್ನ ಹಾಕಿ ರುಬ್ಬಿ ಅಪ್ಲೈ ಮಾಡಿದ್ದು. ಬಟ್ ಹೇರು ತುಂಬಾ ಚೆನ್ನಾಗಿ ಅನಿಸ್ತಿದೆ, ಸಿಲ್ಕಿ ಥರ ಸಾಫ್ಟಾಗಿ ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಸುಮಾರಷ್ಟು ಹೇರು ಏನಂತಾರೆ ಮೇಂಟೆನೆನ್ಸ್ಗೆ ಏನೇನು ಮಾಡ್ತೀನಿ ಅದನ್ನೆಲ್ಲ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಬೆಳಗ್ಗೆ ಹಾಕಿದೆ, ನಿಜ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಏನು ಗೊತ್ತಾ, ನಾನು ಸ್ವಲ್ಪ ಗುಂಡ್ಗೆ ಚೆನ್ನಾಗಾದರೆ ನನ್ನ ಹೇರು ಕೂಡ ಗುಂಡ್ಗೆ ಚೆನ್ನಾಗಾಗುತ್ತೆ. ನಾನು ಸಣ್ಣ ಆದರೆ ನನ್ನ ಹೇರ್ ಕೂಡ ಹಾಗೇ ಸಣ್ಣ ಆಗಿಬಿಡುತ್ತೆ. ಇವಾಗ ಬೆಸ್ಟ್ ಅಂತಲೇ ಹೇಳ್ಬೋದು, ಹೇರ್ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಕರ್ಲಿ ಇರೋದ್ರಿಂದ ಸ್ವಲ್ಪ ಎಷ್ಟೇ ಲೆಂತ್ ಬೆಳೆದ್ರೂ ಕೂಡ ಶಾರ್ಟಾಗೇ ಕಾಣಿಸ್ತಿರುತ್ತೆ. ಸೊ ರಿಯಲಾಗಿ ನೋಡೋಕ್ಕೆ ಸ್ವಲ್ಪ ಲೆಂತ್ ಅಂತ ಅನಿಸುತ್ತೆ. ಇವತ್ತಂತೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ವಾರಕ್ಕೆ 2-3 ಸಲ ಈ ಥರ ಫಾಲೋ ಮಾಡಿದ್ರೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಮತ್ತು ಹೇರ್ ಲೆಂತ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಕೂಡ ಮೆಂತೆ ರೆಗ್ಯುಲರಾಗಿ ಮೊದಲಿಂದನೇ ಯೂಸ್ ಮಾಡ್ತೀನಿ. ಏನು ಅಂತಂದರೆ ನನಗೆ ಹೇಳಿದ್ನಲ್ಲ, ಬೆಳಗಿಂದನೇ ಮೂಡ್ ಆಫ್. ನನಗೆ ಯೂಟ್ಯೂಬ್ ಬೇರೆ ಒಂಚೂರು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ನಲ್ಲ, ಅದೊಂದು ಯಾವಾಗ ಸರಿ ಹೋಗುತ್ತೋ ಏನೋ ಅಂತ. ಏನು ಇಶ್ಯೂಸು ಅಂತಲೂ ಗೊತ್ತಾಗ್ತಲ್ಲ. ಯಾವುದೇ ಕಮ್ಯುನಿಟಿ ಗೈಡು ಲೈನ್ಸಿಂದ ಏನೂ ಇದು ಬಂದಿಲ್ಲ, ಅಂದರೆ ಮೇಲ್ಸ್ ಬಂದಿಲ್ಲ. ನೋಡೋಣ, ಮೇಲ್ ಹಾಕಿದ್ದೀನಿ ಯೂಟ್ಯೂಬವ್ರಿಗೆ, ನೋಡೋಣ ಏನು ಕಳಿಸ್ಕೊಡ್ತಾರೆ ಏನು ಅಂತ ನೋಡೋಣ. ಇನ್ನು ನಾಳೆಯಿಂದ ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ಯಾಕೆಂದರೆ ಫೇಸ್ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ. ನೋಡಿ, ಒಂದು ತಿಂಗಳು ಏನಾದರೂ ಅಡ್ಡ ಬಡ್ಡ ತಿನ್ನೋಕ್ಕೆ ಶುರು ಮಾಡಿಬಿಟ್ರೆ ಅದಕ್ಕೆ ಗುಂಡ್ಗುಂಡಿಗೆ ಆಗ್ಬಿಡ್ತೀನಿ. ಸೊ ಮೇಂಟೆನೆನ್ಸ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಮೇಯ್ನಾಗಿ ತಿನ್ನೋದಕ್ಕಿಂತ ಎಕ್ಸಸೈಸ್ ಇಂಪಾರ್ಟೆಂಟು. ತುಂಬ ದಿನಗಳಾಯಿತು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ. ಇನ್ನು ನಾಳೆಯಿಂದ ಸುಜಿತ್ಗೆ ಸ್ಕೂಲು, ನಾಳೆಯಿಂದ ನೋಡೋಣ ನನ್ನ ಟೈಮ್ ಟೇಬಲ್ ಶುರು ಮಾಡಬೇಕು ಅಂತ. ಇನ್ನು ಹಂಟಿನುಂಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಇವಾಗ ಮಾಡಿಡೋಣ ಅಂತ. ಸಕ್ಕರೆ ಇದನ್ನೆಲ್ಲ ಬಳಸಲ್ಲ ಹೇಗೆ ಮಾಡೋದು ಅಂತ. ಇನ್ನು ಮುಂದೆ ವೆಯ್ಟ್ ಲಾಸ್ ರೆಸಿಪಿಗಳು, ಟಿಪ್ಸ್ಗಳು, ಇದನ್ನೆಲ್ಲ ನಾನೇನೇನು ತಿಂತೀನಿ ಅದನ್ನೆಲ್ಲ ಕಂಪಲ್ಸರಿ ತೋರಿಸ್ತಾ ಹೋಗ್ತೀನಿ. ಮಧ್ಯಾಹ್ನ ಏನು ಊಟ ಮಾಡಿದೆ ಅಂದರೆ ಮಟನ್ ಸಾರು, ಮುದ್ದೆ, ಎಷ್ಟು ರೈಸ್ ಊಟ ಮಾಡಿದ್ದೀನಿ. ಬೆಳಗ್ಗೆ ಹೊತ್ತು ಕಂಪಲ್ಸರಿ ರೈಸ್ನ ಬಿಡಬೇಕಾಗತ್ತೆ. ಬೆಳಗ್ಗೆನೇ ಆಳು ಹೊಟ್ಟೆಗೇ ರೈಸು ಇದನ್ನೆಲ್ಲ ತಿನ್ನಬಾರ್ದು. ನೋಡೋಣ, ಎಕ್ಸಸೈಸ್ ಸ್ಟಾರ್ಟ್ ಮಾಡಿಬಿಟ್ರೆ ಮಾಮೂಲಿ ನನ್ನ ವೆಯ್ಟಿಗೆ ಬರ್ತೀನಿ. ಸೊ ಚೆಕ್ ಮಾಡೋಕ್ಕೆ ಹೋಗಲ್ಲ, ತೂಕ ಹಾಕಿ ಸ್ವಲ್ಪ ಗುಂಡ್ಗಾಗುತ್ತೆ, ಗೊತ್ತಾಗುತ್ತೆ ನನಗೆ ಫೇಸಲ್ಲಿ ಇದೆಲ್ಲ. ಸೊ ಐಬ್ರೋಸ್ ಚೆನ್ನಾಗಿ ಮಾಡಿದಾರಲ್ಲ, ಹೇಳಿದ್ನಲ್ಲ ಈ ಸಲ ರಾಧಾ ಅವ್ರು ಸಿಕ್ಕಿಲ್ಲ ಅಂತ ಬೇರೆ ಕಡೆ ಮಾಡಿಸ್ದೆ. ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತು. ಇವರು ಕೂಡ ಒಂದು ಒಳ್ಳೆ ಶೇಪ್ ಕೊಟ್ಟಿದ್ದಾರೆ ಫೇಸಲ್ಲಿ, ಗೊತ್ತಾಗ್ತಾ ಇದೆ. ಐಬ್ರೋಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನೋಡಿ ಚೆನ್ನಾಗಿದೆ, ದಪ್ಪಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇವರು ಕೂಡ ರಾಧಾ ಅವ್ರ ಥರನೇ. ವಿಸಿಟ್ ಮಾಡ್ಬೋದು ಇವ್ರದ್ದು ಒಂದು ಪಾರ್ಲರ್ಗೆ, ಯಾಕೆಂತಂದರೆ ಇರೋದನ್ನು ಹೇಳ್ತೀನಿ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಟ್ರಿಪ್ತು ಅಂದರೆ ಇವತ್ತಿನವರೆಗೂ ಫುಲ್ಲು ರೆಸ್ಟು, ಸ್ವಲ್ಪ ವೀಡಿಯೋಸ್ ಎಲ್ಲ ಸ್ಕಿಪ್ಪೇ ಮಾಡಿಬಿಟ್ಟಿದ್ದೀನಿ. ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ರೆಸಾರ್ಟ್ಗಳಿಗೆ ಹೋದರೆ ಬೆಸ್ಟ್ ಅಂತ ಅನಿಸುತ್ತೆ, ಆರಾಮ್ಸೆ ಇದ್ದು ಬರ್ಬೋದು. ಎಷ್ಟು ಕಾಸ್ಟ್ ಆಯಿತು ಏನು ಅಂತ ಅಂದರೆ, ಒಂದು ನಿಮಗೆ ಮೆಂಬರ್ಸ್ ಮೇಲೆ ರೇಟ್ನ ತೊಗೋತಾರೆ. ಅಂದರೆ ರೂಮ್ಗೆ ನಾವು ತೊಗೊಂಡಿದ್ದು ಕಾಟೇಜು ನಿಮಗೆ 3,500 ಇದೆ, 4,500 ಇದೆ. ನಾವು ಬುಕ್ ಮಾಡ್ಕೊಂಡಿದ್ದು 4,500. ಸೊ 4 ಮೆಂಬರ್ಸ್ ಹೋಗಿದ್ದಲ್ವ, ಸುಜಿತ್ ಏನು ಅವ್ರು ಲೆಕ್ಕ ತೊಗೊಂಡಿರಲಿಲ್ಲ, 3 ಜನದ ಲೆಕ್ಕ ತೊಗೊಂಡಿದ್ರು. ಐ ಥಿಂಕ್ ನಿಮಗೆ ಕಾಟೇಜು, ಊಟ, ತಿಂಡಿ ಎಲ್ಲನೂ ಸೇರಿ ಒಂದು 15,500-16,500 GST ಸೇರಿ ಅಷ್ಟಾಗುತ್ತೆ. ಓಕೆನಾ, 16,500 ಕಾಟೇಜ್ ಬುಕ್ಕಿಂಗ್ ಅಂದ್ಕೊಳ್ಳಿ. ಇನ್ನು ಹೋಗಿ ಬರೋದೆಲ್ಲ ನಿಮ್ಮ ಊರು ಎಲ್ಲಿದೆ ಅದ್ರ ಮೇಲೆ ಡಿಪೆಂಡು. ನಮಗೆ ಗುಬ್ಬಿಯಿಂದ ಒಂದು 4,000 ರೂಪಾಯಿ ಪೆಟ್ರೋಲ್ಗೆ ಆಯಿತು. ಇನ್ನು ಅಲ್ಲಿ ಅಮೌಂಟ್ ಕಟ್ಟಿದ ಮೇಲೆ ಏನು ಎಕ್ಸ್ಟ್ರಾ ಖರ್ಚು ಅಂತ ಏನೂ ಇರಲ್ಲ. ನೀವೇನಾದ್ರು ಎಕ್ಸ್ಟ್ರಾ ತೊಗೊಂಡು ತಿಂದರೆ ಮಾತ್ರ ಎಕ್ಸ್ಟ್ರಾ ಅಂತ ಇರುತ್ತೆ.
ಅದು ಬಿಟ್ಟರೆ ಹೋಗೋವರೆಗೆ ಖರ್ಚು ಅಷ್ಟೇ. ಸೊ ಮತ್ತೊಮ್ಮೆ ಹೋಗಬೇಕು ಅನ್ನೋ ಥರ ಇಷ್ಟ ಆಯಿತು ನನಗೆ. ನಿಜ ಹೇಳ, ನಮ್ಗೆ ಅಲ್ಲಿಂದ ಬಂದಮೇಲೆ ರೋಹಿತ್ಗಾಗಲಿ ಸುಜಿತ್ಗಾಗಲಿ ನನಗಾಗಲಿ ಮನೆ ಮೂಡ್ಗೆ ಬಂದಿರಲಿಲ್ಲ. ನಾವು ಇನ್ನೂ ಅಲ್ಲೇ ಇದ್ದೀವಿ ಅನ್ನೋವಷ್ಟು ಫೀಲ್ ಆಗ್ತಾಯಿತ್ತು. ತುಂಬ ಖುಷಿ ತಂತು ಅಂತಲೇ ಹೇಳ್ಬೋದು. ಸೊ ಯಾವಾಗಲೂ ಮನೇಲಿರೋದು ಸಂಸಾರದ ಗಿಜಿ ಇದ್ದೇ ಇರುತ್ತೆ. ಒನ್ ಟೈಮ್ ಆದ್ರೂ ವರ್ಷಕ್ಕೆ ಒಂದು ಸತಿನಾದರೂ ಹೋಗಿ ಬರಬೇಕಂತ ಅನ್ನಿಸ್ತು ನಿಜವಾಗ್ಲೂ. ಬೇರೆ ರೆಸಾರ್ಟ್ಗಳಿಗೂ ಕೂಡ ವಿಸಿಟ್ ಮಾಡಬೇಕು ಇನ್ನು ಮುಂದೆ ಅಂತ ಅಂದ್ಕೊಂಡೆ ನಾನು. ಎಲ್ಲ ಟ್ರೈ ಮಾಡ್ತಾಯಿದ್ದೀನಿ ಇತ್ತೀಚೆಗೆ. ನನಗೂ ಕೂಡ ಗ್ರೇ ಹೇರ್ ಇದೆ, ಒಂದೊಂದಿದೆ ಕಾಣಿಸಲ್ಲ ಅಷ್ಟೇ ನಿಮಗೆ. ನೋಡಿ ಇಲ್ಲಿ ಒಂದೊಂದು ಸ್ಟಾರ್ಟ್ ಆಗಿದೆ ಮುಂದೆ. ನನಗೆ ಇಲ್ಲೆಲ್ಲ ಹೇರೆಲ್ಲ ಹೊರಟೋಗ್ಬಿಟ್ಟಿತ್ತು ಸ್ನೇಹಿತರೆ. ಹೇರ್ ಸಿರಮ್ಮು ಹಚ್ಚಕ್ಕೆ ಶುರು ಮಾಡಿದ್ಮೇಲೆ ಬೇಬಿ ಹೇರ್ಸ್ ಎಲ್ಲ ಬಂದು ದಪ್ಪ ಆಗ್ತಿದೆ. ಸೊ ಹೇರ್ನ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಇನ್ನೂ ಚೆನ್ನಾಗಿ ಗ್ರೋ ಆಗಲಿ, ಗ್ರೋತ್ ಆದಮೇಲೆ ಒಂದು ಶೇಪ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮಾರಷ್ಟು ಜನ ಹೇರ್ ಕಟ್ ಮಾಡಿಸ್ಬೇಡಿ ಅಂತೀರ, ಇಲ್ಲ ನೋಡೋಣ ಒಂದು ಶೇಪ್ ಏನಾದರೂ ಮಾಡಿಸೋಣ ಅಂತ ಇದೆ. ಸ್ವಲ್ಪ ಇನ್ನೂ ಚೆನ್ನಾಗಿ ಗ್ರೋ ಆಗಲಿ, ಲಾಂಗ್ನಲ್ಲೇ ಏನಾದರೂ ಒಂದು ಕಟ್ ಮಾಡಿಸ್ಬೇಕು ಅಂತ ಆಸೆ ಇದೆ. ಯಾವಾಗಲೂ ಇದೇ ಹೇರ್ ಸ್ಟೈಲ್ ಹಾಕಿ ನನಗೆ ಬೇಜಾರು. ಸುಜಿತ್ಗೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ. 2 ತಿಂಗಳಿಂದ ಮನೇಲಿತ್ತು. ಸೊ ಅದಕ್ಕೂ ಈಗ ಆಲ್ರೆಡಿ ಬೇಜಾರು ಶುರುವಾಗಿದೆ ಮಗುಗೆ. ನಾನು ಹೋಗಲ್ಲ, ನಾನು ಸ್ಕೂಲಿಗೆ ಹೋಗಲ್ಲ ಅಂತ. ಊಟ ಮಾಡಿದ ತಕ್ಷಣ ನಿದ್ದೆ ಬರ್ತಿತ್ತು, ಮಲಗಿಬಿಡ್ತಿದ್ದ. ಸೊ ಈ ಅಭ್ಯಾಸ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ಟೆ ವಾಶ್ ಹಾಕ್ತಿದ್ದೀನಿ. ಬನ್ನಿ, ನಾಳೆಯಿಂದ ನನ್ನ ವೆಯ್ಟ್ ಲಾಸ್ ಜರ್ನಿಗೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಫ್ರೆಂಡ್ ಮಂಗಳೂರು ಗುಂಡ್ಗೆ ಚೆನ್ನಾಗಿದ್ಲು, ಅವಳು ವೆಯ್ಟ್ ಲಾಸ್ ಮಾಡಿದ್ದಾಳೆ. ಅವಳು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ವೆಯ್ಟ್ ಲಾಸ್ ಮಾಡಿದ ಮೇಲೆ. ಹಂಟಿನ ಉಂಡೆ ಹೇಗೆ ಮಾಡೋದು, ಏನು ಸಕ್ಕರೆ ಉಪಯೋಗಿಸ್ತೀರಾ, ಬನ್ನಿ ನೋಡ್ಕೊಂಬರೋಣ. ಫ್ರೈ ಮಾಡಿಡೋಣ. ಸುಜಿತ್ತು ಇದೊಳ ಅಷ್ಟರಲ್ಲಿ. ನಿಜ ಸ್ನೇಹಿತರೆ, ನಂಗೆ ಮುಂಚೆ ಹೊಟ್ಟೆ ಎಲ್ಲ ಅನ್ನಿಸ್ತಾ ಇದೆ ಈಗಂತೂ. ನಾನು ಹೇಗಿದ್ದೆ ಹಾಗಾಗೋವರೆಗೂ ಸಮಾಧಾನ ಇಲ್ಲ. ಸೊ ನಾಳೆಯಿಂದ ಅದೇನಾದರೂ ಕಷ್ಟ ಆಗಲಿ ವರ್ಕೌಟ್ನ ಸ್ಟಾರ್ಟ್ ಮಾಡೇ ಬಿಡುವ ಅಂತ. ಸ್ನೇಹಿತರೆಲ್ಲರೂ ಹೇಳ್ತಾರೆ, ಕೆನ್ನೆ ಎಲ್ಲ ಗುಂಡ್ಗಾಗಿ ಸೂಪರಾಗಿ ಕಾಣಿಸ್ತಿದ್ಯಾ ಅಂತ. ಆ್ಯಕ್ಚುಲಿ ಜಾಸ್ತಿ ಓವರ್ ಗುಂಡ್ಗಾಗ್ಬಿಟ್ರೆ ಚೆನ್ನಾಗಿರಲ್ಲ ನೋಡಿ. ತೊಂದರೆ ಇಲ್ಲ, ಹೇಗೆ ಇಳಿಸ್ಬೇಕು ಅಂತ ಗೊತ್ತಲ್ವಾ. ರೆಗ್ಯುಲರ್ ರೊಟೀನ್ಗೆ ಕಮ್ ಬ್ಯಾಕ್ ಆದರೆ ಸೊ ನಾನು ಹಾಗೆ ಇರ್ತೀನಿ. ಬಟ್ ನನ್ನ ಫೇಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾಯಿದೆ ಗುಂಡ್ಗಾಗಿರೋದು ಆಯ್ತಲ್ಲ. ತುಪ್ಪದ್ದು ಒಂದು ಏನು ಕ್ರೀಮ್ ಮಾಡಿ ಇಟ್ಕೊತಿದ್ನಲ್ಲ, ಅದು ಖಾಲಿ ಆಗಿಬಿಟ್ಟಿದೆ, ಅದು ಮಾಡ್ಕೋಬೇಕು. ಇನ್ನು ಇದು ಯಾರೋ ಒಬ್ರು ಕೇಳ್ತಾಯಿದ್ರಿ ಆಮ್ಲ ಜ್ಯೂಸ್ದು ಟ್ಯೂಬ್ ಹೇಗೆ ಮಾಡ್ಕೊಳ್ಳೋದು ತೋರಿಸಿ ಅಂತ. ಖಂಡಿತ ಈ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ನಾನು ರೆಸಾರ್ಟ್ಗೆ ಹೋಗೋಕ್ಕಿಂತ ಮುಂಚೆನೇ ಈ ವಿಡಿಯೋನ ಶೂಟ್ ಮಾಡಿದ್ದೆ. ಸೊ ತೋರಿಸ್ತೀನಿ ನೋಡಿ, ಇದರಲ್ಲೇ ಹಾಕ್ತೀನಿ ಹೇಗೆ ಮಾಡ್ಕೊಂಡಿದ್ದೀನಿ. ಸುಮಾರು ಸಲ ನಾನು ತೋರಿಸ್ತಾನೆ ಇರ್ತೀನಿ, ರೆಗ್ಯುಲರಾಗಿ ಯೂಸ್ ಮಾಡೋಣ. ಇವಾಗ ಏರ್ ಆಯಿಲ್ ಕೂಡ ಒಂದು ಮನೇಲೇ ರೆಡಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಹೇಗಾಗುತ್ತೆ ನೋಡೋಣ, ಎಲ್ಲನೂ ತೋರಿಸೋಣ. ಟೈಮ್ ಆಲೆ 3:30, ಅದೇನು ರೆಡಿ ಮಾಡ್ತೀನೋ ಏನೋ, ಬನ್ನಿ ನೋಡೋಣ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇವತ್ತು ಸಂಡೇ. ಯಾಕೋ ಬೆಳಗ್ಗೆಯಿಂದ ತುಂಬ ಬೋರಿಂಗ್ ಡೇ, ಬೇಜಾರು ಅಂತಲೇ ಹೇಳ್ಬೋದು. ತುಂಬಾ ಬೇಜಾರು ಇವತ್ತು ಬೆಳಗ್ಗೆ. ಯಾಕೆ ಅಂತಂದರೆ ಇವತ್ತಿಂದ ಸ್ವಲ್ಪ ವರ್ಕೌಟ್ನ ಸ್ಟಾರ್ಟ್ ಮಾಡಿಬಿಡೋಣ ರೆಗ್ಯುಲರಾಗಿ ಅಂತ ಸ್ಟಾರ್ಟ್ ಮಾಡೋಣ. ಯಾಕೋ ಸಿಚುವೇಶನ್ನೇ ಅಡ್ಜಸ್ಟ್ ಆಗ್ತಾಯಿಲ್ಲ, ಹಂಗಾಗೋಗ್ಬಿಟ್ಟಿದೆ. ಬೆಳಗ್ಗೆನೇ ಎದ್ದೆ ಯಾಕೋ ಯೂಟ್ಯೂಬ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಮೊನ್ನೆಯಿಂದನೂ. ಸೊ ವಿಡಿಯೋ ಅಪ್ಲೋಡ್ ಮಾಡೋಕ್ಕೇನು ತೊಂದರೆ ಇಲ್ಲ, ಬಟ್ ಏನಕ್ಕೆ ಇದು ಪ್ರಾಬ್ಲಮ್ ಆಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಸರ್ಚ್ ಮಾಡಿ ತಲೆ ಕೆಟ್ಟೋಗಿದೆ. ಸೊ ಯಾವುದಕ್ಕೂ ಮೂಡೇ ಇಲ್ಲ, ಮೂಡ್ ಆಫ್ ಬೆಳಗ್ಗೆಯಿಂದನೇ ಅಂತಲೇ ಹೇಳ್ಬೋದು. ಅದಾದಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಇವತ್ತು. ನಾಳೆಯಿಂದ ಸುಜಿತ್ಗೆ ಸ್ಕೂಲು. ಮೇನ್ ಏನು ಅಂದರೆ ಎರಡು ದಿವಸದಿಂದ ನೈಟೆಲ್ಲ ಕರೆಂಟ್ ಹೋದರೆ ಬೆಳಗ್ಗೆ ಆದ್ರೂ ಕರೆಂಟ್ ಬರ್ತಾಯಿಲ್ಲ. ಸೊ ಇವಾಗ ನೋಡಿ ತಿಂಡಿ ಮಾಡಬೇಕು, ಕರೆಂಟ್ ಇಲ್ಲ. ಬೆಳಗ್ಗೆ ಈಗ 8:08ವರೆಗೆ ಕರೆಂಟ್ ಬಂದಿರೋದು. ಈಗ ಡಿಶ್ ವಾಷರ್ ಆನ್ ಮಾಡಿದ್ದೀನಿ. ಸೊ ಇವತ್ತಿಂದ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನನ್ನ ರೆಗ್ಯುಲರ್ ರೋಟೀನ್ಗೆ ಬರಬೇಕು ಅಂತ. ಸೊ ಓಕೆ, ಇವತ್ತು ತುಂಬ ಬೇಜಾರಾಗ್ತಿದೆ. ಯಾಕೆಂದರೆ ವರ್ಕೌಟ್ ಮಾಡೋಕ್ಕೆ ಟೈಮ್ ಸಾಕಾಗ್ತಾಯಿಲ್ಲ ಒಂದು, ಆಮೇಲೆ ಸಿಚುವೇಶನ್ ಅಡ್ಜಸ್ಟ್ ಆಗ್ತಾಯಿಲ್ಲ ಇನ್ನೊಂದು. ಅದಕ್ಕೆ ಇವತ್ತಿಂದ ಪ್ರಾಪರ್ ಡಯಟ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಜಾಯ್ನ್ ಆಗ್ಬೋದು. ಇವತ್ತು ರಾಗಿ ಮಾಲ್ಟು
ರೆಡಿ ಮಾಡೋಕ್ಕೆ ಇಟ್ಟಿದ್ದೀನಿ. ಏರ್ ಕೇರ್ ಕೂಡ ಮಾಡ್ಕೋಬೇಕು. ಸೊ ಮೆಂತ್ಯನೇ ರೆಡಿ ಮಾಡಿದ್ದೀನಿ. ಈಗ ರುಬ್ಬಿಟ್ಟು ತಲೆಗೆ ಹಚ್ಕೋಬೇಕು. ರಾಗಿ ಮಾಲ್ಟ್ ಕೂಡ ರೆಡಿ ಮಾಡಿಕೊಂಡು ತೋರಿಸ್ತೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ತುಂಬ ಬೇಜಾರು ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಯಾಕೋ ಗೊತ್ತಿಲ್ಲ, ಯೂಟ್ಯೂಬಲ್ಲಿ ಡಾಲರ್ಗಳು ಆನ್ ಆಗ್ತಾಯಿಲ್ಲ. ಏನು ಇಶ್ಯೂಸ್ ಇರ್ಬೋದು ಅಂತ ಹುಡುಕಿ ಸಾಕಾಯಿತು. ಯಾವುದೇ ನೋಟಿಫಿಕೇಷನ್ ಬಂದಿಲ್ಲ, ಯಾವುದೇ ಕಮ್ಯುನಿಟಿ ಗೈಡ್ಲೈನಿಂದ ಮೆಸೇಜ್ ಬಂದಿಲ್ಲ, ಇಮೇಲ್ಸ್ ಬಂದಿಲ್ಲ. ಬಟ್ ಯಾಕೆ ಈ ಥರ ಆಗ್ತಾಯಿದೆ, ಡಾಲರ್ಸ್ ಯಾಕೆ ಆನ್ ಆಗ್ತಾಯಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಮೊನ್ನೆ ಸುಜಿತ್ತು ರೆಸಾರ್ಟ್ಗೆ ಹೋದಾಗ ವೀಡಿಯೋಸ್ಗಳನ್ನೆಲ್ಲ ಯೂಟ್ಯೂಬಲ್ಲಿ ಕಾರ್ಟೂನ್ಸ್ ನೋಡ್ಕೊಂಡು ಕೂತಿದ್ದ. ಆ ಟೈಮಲ್ಲಿ ಏನಾದ್ರು ಓದ್ಬಿಟ್ನಾ, ಏನಾದ್ರು ಮಾಡ್ಬಿಟ್ನಾ ಅಂತ ಅದು ಬೇರೆ ಟೆನ್ಷನ್ ಆಗ್ತಾಯಿದೆ. ಎಲ್ಲ ಸರ್ಚ್ ಮಾಡ್ತಾ ಇದ್ದೀನಿ. ಸೊ ಏನೇ ಆಗಿರಲಿ, ಏನೋ ಒಂದು ಸರಿ ಮಾಡೋಣ, ನೋಡೋಣ. ಇನ್ನೊಂದು 2 days ವೆಯ್ಟ್ ಮಾಡಿ ನೋಡೋಣ. ಅದಕ್ಕೋಸ್ಕರನೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಬೇಜಾರಾಗ್ತಿದೆ. ಯಾಕೆಂದರೆ ವೀಡಿಯೋಸ್ ಹಾಕಿದ್ರೂ ನಮ್ಮ ಪ್ರಯೋಜನ ಇಲ್ಲ. ಯಾಕೆಂತಂದರೆ ವ್ಯೂಸ್ ಹೋಗ್ತಾ ಇರುತ್ತೆ, ಡಾಲರ್ ಕೌಂಟ್ ಆಗ್ತಾ ಇರಲ್ಲ. ಸೊ ಅದಕ್ಕೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ನೋಡಿ. ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಇನ್ನು ಡೇಟ್ಸ್ ತರಿಸಿದ್ದೀನಿ. ಸೊ ಇದರಲ್ಲಿ ಏನು ಮಾಡ್ತೀನಿ ಅಂದರೆ ಅಂಟಿನ ಉಂಡೆ ಮಾಡೋಣ ಅಂತ ಮಧ್ಯಾಹ್ನ ತೋರಿಸ್ತೀನಿ. ಸೊ ಇವಾಗ ಮಟನ್ ಕೂಡ ತರಿಸಿದ್ದೀವಿ. ಕರೆಂಟೇ ಇಲ್ಲ, ಏನು ಮಾಡೋದು. ಈಗ ಬಂದಿದೆ ಕರೆಂಟು. ಸೊ ನನ್ನ ಕೆಲಸ ಎಲ್ಲ ತುಂಬ ವಿಪರೀತನೇ ಹಾಳಾಗೋಯ್ತು ಅಂತಲೇ ಹೇಳ್ಬೋದು. ಸೊ ಇವಾಗ ಬೇರೆ ಥರ ಇವತ್ತು ಏರ್ ಪ್ಯಾಕ್ ಮಾಡೋಣ ಅಂತ. ಇವತ್ತು ಏರ್ ಆಯಿಲ್ ಕೂಡ ಪ್ರಿಪೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಮನೆಯಲ್ಲೇ. ವರ್ಕೌಟ್ ಮಾಡ್ತಾ ಇದೆ. ಒಂದೊಂದು ಸಲ ಬೇಜಾರಾಗ್ಬಿಟ್ರೆ ನಾನು ಸ್ಟಾರ್ಟ್ ಮಾಡೋಕ್ಕೇ ತುಂಬ ಟೈಮ್ ತೊಗೋತೀನಿ. ನೀವು ಅಂತಲ್ಲ, ಸೊ ನನಗೆ ಇದು ಪ್ರಾಬ್ಲಮ್ಮು. ಸೊ ಏನು ಅಂತಂದರೆ ಸ್ಟಾರ್ಟ್ ಆಗಿಬಿಟ್ರೆ ಅದು ರೆಗ್ಯುಲರಾಗಿ ಹೋಗ್ತಾ ಇರುತ್ತೆ. ಬಟ್ ನಾನೇ ಕೆಲವೊಂದು ಸಲ ಡಿಮೋಟಿವೇಟ್ ಆಗಿಬಿಡ್ತೀನಿ. ಯಾಕೆಂದರೆ ಇದ್ದೇ ಇರುತ್ತಲ್ಲ, ನೋಡಿರಿ ಇವತ್ತು ಯೂಟ್ಯೂಬ್ದೇನೋ ಪ್ರಾಬ್ಲಮ್ ಐತೆ 2 ದಿವಸದಿಂದ ಅಂತ ಬೇಜಾರು ಮಾಡಿಕೊಂಡು ಸ್ಟಾರ್ಟ್. ನೋಡಿ, ಗಂಧದ ಥರ ಆಗಬೇಕು. ಇನ್ನೂ ಗಂಧದ ಥರ ಮಾಡೋಣ ಇದನ್ನು. ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡ್ಕೊಂಡು ಹಚ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ಥರ ತೆಳ್ಳಗಿರಲಿ, ಇದು ಆಮೇಲೆ ಗಟ್ಟಿ ಆಗಿಬಿಡುತ್ತೆ. ನಮಗೆ ಜೀವ ಸ್ವಲ್ಪ ಹಾಲು ಹಾಕ್ಕೋತಾ ಇದ್ದೀನಿ. ಕೂದಲು ಚೆನ್ನಾಗಿರುತ್ತೆ ಅಂತಾರೆ. ತಣ್ಣಗಿರೋ ಹಾಲು ಹಾಕ್ಕೊಳ್ಳಿ. ಇಲ್ಲಿ ರೋಹಿತ್ತು ಹಾಲು ಕಾಯಿಸ್ಬಿಟ್ಟಿದ್ದಾನೆ. ಸೊ ಹಂಗಾಗಿ ಬಿಸಿ ಹಾಲೇ ಹಾಕ್ಕೊಂಡೆ ನಾನು. ತಂದಿದ್ದೀರಾ ಅಣ್ಣ? ಸ್ವಲ್ಪ ನೀರು, ಹಾಲು. ಗಟ್ಟಿಗೆ ರುಬ್ಬಾರ್ದು, ಹಚ್ಕೊಳಕ್ಕಾಗಲ್ಲ. ನೋಡಿ, ಇಷ್ಟು ತೆಳ್ಳಗೆ ಈ ಥರ ನಿಮಗೆ ಫ್ಲಫಿಯಾಗಿ ಬರಬೇಕು. ಅಂದರೆ ಈ ಥರ ಕ್ರೀಮ್ ಥರ ರುಬ್ಕೊಂಡ್ರೆ ತೆಳ್ಳಗೆ ಚೆನ್ನಾಗಿರುತ್ತೆ. ಈ ಥರ ತೆಳುವಾಗಿ ರುಬ್ಕೊಳ್ಳಿ. ನೋಡಿ, ಈ ಥರ ನೈಸ್ ಆಗಬೇಕು. ತೊಳೆಯೋಕ್ಕೂ ನಿಮ್ಗೆ ಈಸಿ ಆಗುತ್ತೆ, ಇಲ್ಲಾಂದರೆ ಕಷ್ಟ ತೊಳೆಯೋಕ್ಕೆ. ಈಗ ಹಚ್ಚೋಣ. ಇನ್ನು ನನ್ನ ಬೆಳಗಿನ ತಿಂಡಿ ಇವತ್ತಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ವೆಯ್ಟ್ ಲಾಸ್ಗೋಸ್ಕರ ಸ್ವಲ್ಪ ಫಿಟ್ ಆಗೋಣ ಅಂತ ರಾಗಿ ಗಂಜಿ ಈ ಥರ ಸಲಾಡ್ನೆಲ್ಲ ಮಾಡಿಕೊಂಡು ಬೆಳಗಿನ ತಿಂಡಿ ಮುಗಿಸಿದ್ದೀನಿ. ಫ್ರೆಶ್ ಅಪ್ ಆಗಿ ಬಂದೆ. ಮೆಂತ್ಯ ಪ್ಯಾಕ್ ಹಾಕಿದ್ದೆ. ಸೊ ತೋರ್ಸೋಕ್ಕಾಗಲಿಲ್ಲ. ಪ್ಯಾಕ್ ಮಾಡಿದ್ದು ತೋರಿಸ್ದೆ, ಅಪ್ಲೈ ಮಾಡೋದು ತೋರ್ಸೋಕ್ಕಾಗಲಿಲ್ಲ. ಯಾಕೆಂತಂದರೆ ಫ್ರೆಂಡ್ಸ್ಗಳು ಒಂದೇ ಸಮ ಫೋನ್ ಬರ್ತಾನೆ ಇತ್ತು. ಹಾಗಾಗಿ ಈಗ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ದೀಪ ಹಚ್ಚಬೇಕು. ದೀಪ ಹಚ್ಬಿಟ್ಟು ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಇವತ್ತು ಮಟನ್ ಸಾಂಬಾರು ಮಾಡಿಟ್ಟು ಎಲ್ಲ ಕ್ಲೀನ್ ಮಾಡಿ, ಕಿಚನೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದಿರೋದು. ಇನ್ಮೇಲೆ ಹೆಚ್ಚು ಹೇರ್ ಕೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ನಿಮಿಷ ರೋಲರ್ನ ಯೂಸ್ ಮಾಡ್ತಾಯಿದ್ದೆ. ನಿಮ್ಗೆ ಗೊತ್ತೇ ಇದೆ, ಈ ಬ್ರ್ಯಾಂಡ್ ಬಂದು ಬಿ ಬಾಡಿ ವಾಶ್ ಅಂತ ತುಂಬಾ ಚೆನ್ನಾಗಿದೆ ಈ ಬ್ರ್ಯಾಂಡು. ಇದನ್ನು ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೆ. ಫಸ್ಟ್ ತರಿಸ್ದೆ, ಯಾಕೆಂದರೆ ಎಲ್ಲರೂ ಯೂಸ್ ಮಾಡ್ತಾಯಿದ್ರಲ್ಲ. ಸೊ ಅದೆಲ್ಲ ಹಾಕಿದ್ಮೇಲೆ ನನಗೆ ಬೇಬಿ ಹೇರ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನಿಜವಾಗ್ಲೂ ಸುಳ್ಳು ಹೇಳೋದಲ್ಲ. ಸೊ ನಾನು ಯಾವುದೇ ರಿವ್ಯೂ ಕೊಟ್ಟರು ಆನೆಸ್ಟಾಗಿ ಕೊಟ್ಟಿರ್ತೀನಿ. ಇದು ಯಾವುದೋ ಪ್ರಮೋಷನ್ ಅಲ್ಲ ಆ್ಯಕ್ಚುಲಿ. ಇದು ನನ್ನ ಸ್ವಂತ ಅನುಭವಕ್ಕೆ ಬಂದಮೇಲೆ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಇನ್ನೂ ಒಂದು ಬುಕ್ ಮಾಡಬೇಕು ಇವಾಗ. ಸ್ವಲ್ಪ ಕಾಸ್ಟ್ಲಿ ಇದೆ ಇದು.
ಸೊ ಇದನ್ನು 2 ಟೈಮ್ ಹಚ್ಚಬೇಕು ಡೈಲಿ, ಬೆಳಗ್ಗೆ ಸಂಜೆ. ಆಮೇಲೆ ಇದು ಹಚ್ಬಿಟ್ಟು ಸ್ನಾನ ಮಾಡಬೇಕು ಅಂತ ಏನಿಲ್ಲ. ಸೊ ಇದ್ರ ಜೊತೆಗೆ ಹೋಮ್ ಮೇಡ್ ರೆಮಿಡಿನೂ ಕೂಡ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡೋಣ. ನೋಡಿ, ಇದನ್ನು ಡೈಲಿ ಬೆಳಗ್ಗೆ ಸಂಜೆ ಹಚ್ತಾ ಇದ್ದೆ. ಸೊ ಬೇಬಿ ಏರೆಲ್ಲ ಬಂದಿದೆ, 1 ಮಂತಿಂದ ಹಚ್ತಾ ಇದ್ದೆ ನಾನು. ಏನಿಲ್ಲ, ಇದು ನೋಡಿ ಈ ಥರ ರೋಲ್ ಮಾಡೋದಷ್ಟೇ. ಈ ಥರ ಎಲ್ಲಿ ಹೇರೆಲ್ಲ ಲಾಸ್ ಆಗಿರುತ್ತೆ, ಸೊ ಅಲ್ಲೆಲ್ಲ ನೀವು ಇದನ್ನು ಈ ಥರ ಅಪ್ಲೈ ಮಾಡಿಕೊಂಡ್ರೆ ಹೇರ್ ಗ್ರೋತ್ ಆಗಲಿಕ್ಕೆ, ಬೇಬಿ ಹೇರ್ ಬರಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನನಗಂತೂ ತುಂಬಾ ಯೂಸ್ ಆಯಿತು. ಸೊ ಲಾಸ್ಟ್ ಟೈಮ್ ಇದೊಂದು ವೀಡಿಯೋ ಮಾಡಿದ್ದೆ, ಸೊ ಅದನ್ನು ಎಡಿಟ್ ಮಾಡಿ ಹಾಕ್ಲಿಕ್ಕೆ ಆಗಲಿಲ್ಲ. ಸೊ ಇದನ್ನು ಈ ಥರ ಅಪ್ಲೈ ಮಾಡ್ತೀನಿ, ತುಂಬ ಯೂಸ್ ಆಗಿದೆ. ಲಿಂಕ್ ಬೇಕಾದರೆ ಕೊಟ್ಟಿರ್ತೀನಿ, ಬೈ ಮಾಡಿ ಆಯಿತಾ. ನೋಡಿ, ಇದು ರೇಟ್ ಬಂದು 600 ರೂಪಾಯಿ, 1 ರೂಪಾಯಿ ಕಮ್ಮಿ, 600 ರೂಪಾಯಿ. ತುಂಬ ಕಾಸ್ಟ್ಲಿ ಅನ್ನಿಸ್ತು. ಸೊ ನಾನು ಯೂಸ್ ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದೆ, ಏಕೆಂದರೆ 1 ಮಂತ್ ಬರ್ಬೋದೇನೋ ಅಷ್ಟೇ ಒಬ್ಬರಿಗೆ. ತುಂಬ ಯೂಸ್ ಆಗುತ್ತೆ, ಬೇಬಿ ಹೇರ್ ಬರಲಿಕ್ಕೆ ತುಂಬಾ ಯೂಸ್ ಆಗುತ್ತೆ. ಬೆಳಗಿಂದ ಹೇಳಿದ್ನಲ್ಲ, ಬೋರಿಂಗ್ ಡೇ ಇವತ್ತು. ಯಾಕೆಂತಂದರೆ ನನಗೆ ವರ್ಕೌಟ್ ಮಾಡಿದ್ರೇ ಅವತ್ತಿನ ದಿನ ನನಗೆ ಫ್ರೆಶ್ ಆಗಿ ಫೀಲ್ ಆಗೋದು. ಯಾವಾಗ ಸ್ಟಾರ್ಟ್ ಮಾಡ್ತೀನಪ್ಪ ಭಗವಂತ ಅಂತ ಅನಿಸಿದೆ. ನೋಡೋಣ. ಸುಜಿತ್ ಮಲಗಿದಾನೆ, ಮಿಕ್ಸಿ ಆನ್ ಮಾಡೋಂಗಿಲ್ಲ, ಎದ್ಬಿಡ್ತಾನೆ. ಅದಕ್ಕೋಸ್ಕರ ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಫ್ಲ್ಯಾಕ್ಸ್ ಸೀಡ್ಸ್ ಇದೆ, ಗೋಡಂಬಿ ಇದೆ, ಎಳ್ಳು ತೊಗೊಂಡೆ, ಬಾದಾಮಿನೂ ಇಟ್ಕೊಂಡೆ, ಸೂರ್ಯಕಾಂತಿ ಬೀಜ, ಮತ್ತು ನೋಡಿ ಹುಳು ಬೀಜ ಎರಡೂ ರೋಹಿತ್ತು ಜಿಮ್ಗೆ ಹೋಗ್ತಾನಲ್ವ, ಎಲ್ಲ ಖಾಲಿ ಮಾಡಿರೋದು ನೋಡಿ. ಸೊ ಮಾಡಿ ತೋರಿಸೋಣ ಅಂತ ಬಂದೆ. ಏನು ಮಾಡೋಕ್ಕಲ್ಲ, ನಾಳೆ ತೋರಿಸ್ತೀನಿ. ಇದು ನಾನು ಮಾಡ್ಕೊಳ್ಳೇಬೇಕು. ನೋಡಿ, ಡೇಟ್ಸು ಕೂಡ ತರಿಸಿದ್ದೀನಿ, ಮಾಡೋಣ ಅಂತ ಖಾಲಿ ಮಾಡಿದೆ. ಏನು ಮಾಡೋದು? ಸೊ ಇಟ್ಸ್ ಓಕೆ, ನಾಳೆ ಮಾಡಿ ತೋರಿಸ್ತೀನಿ. ನಾಳೆ ತಂದುಬಿಟ್ಟು 2 ಐಟಮ್ ಇಲ್ಲ, ಅದು ಬೇಕೇ ಬೇಕು ಮಸ್ಟ್ ಆ್ಯಂಡ್ ಶುಡ್ಡಾಗಿ. ನಾನು ಹೇಳಿದ ಅಂಟುಂಡೆ ನಾನು ನಾಳೆ ತೋರಿಸ್ತೀನಿ. ಅದು ನಿಮಗೆ ಏರ್ ಫಾಲ್ಗೆ, ಗಟ್ ಹೆಲ್ತ್ಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಇವಾಗ ಬನ್ನಿ ಹೇರ್ ಆಯಿಲ್ನ ನೋಡ್ಕೊಳ್ಳೋಣ. ಸೊ ಗರಿಕೆ, ಒಂದು ಚಿಕ್ಕ ಈರುಳ್ಳಿ, ಅಲೋವೆರಾ, ನಮ್ಮ ಗಾರ್ಡನಲ್ಲೇ ಇರೋಂಥ ಇದೇ ಥರದ ಅಲೋವೆರಾ ತೊಗೋಬೇಕು ನೀವು. ಒಂದು ಪೇರ್ಲೆ ಎಲೆಗಳು, 1-2 ಅಂದರೆ ಸೀಬೆ ಎಲೆ, ತುರಿದಿಟ್ಕೊಂಡಿರೋಂಥ ಆಮ್ಲ, ಮತ್ತು ದಾಸವಾಳದ ಎಲೆ, ಜೊತೆ ಕರಿಬೇವು ಎಲೆ, ಗರಿಕೆ ಹೇಳಿದ್ನಲ್ವ, ಜೊತೆಗೆ ಮೆಂತೆ, ಕೊಲಂಜಿ ಸೀಡ್ಸು ಮತ್ತು ಫ್ಲ್ಯಾಕ್ಸ್ ಸೀಡ್ಸು, ಈ 3 ಹಾಕ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಆಯಿಲ್ಗೆ ಹಾಕಿ ಕಾಯಿಸ್ಕೊಳ್ಳೋದು. ಇದು ನಾನು ಬರೀ ಕೊಬ್ಬರಿ ಎಣ್ಣೆಗೆ ಅಷ್ಟೇ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ 1 ಸ್ಪೂನು ಹರಳೆಣ್ಣೆ ಕೂಡ ಹಾಕ್ಕೋಬೋದು. ಸೊ ನನಗೆ ಅಷ್ಟೊಂದು ಹರಳೆಣ್ಣೆ ಸೆಟ್ ಆಗಲ್ಲ, ಅದಕ್ಕೆ ನಾನು ಹಾಕಲ್ಲ, ಬರೀ ಕೊಬ್ಬರಿ ಎಣ್ಣೆ ಹಾಕ್ತೀನಿ ಅಷ್ಟೇನೆ. ಸೊ ಇವಾಗ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡು, ನಮ್ಮ ಮನೆಯಲ್ಲೂ ಕೊಬ್ಬರಿ ಎಣ್ಣೆ ಖಾಲಿಯಾಗಿದೆ. ಸೊ ಏನು ಅಂತಂದರೆ ನಾನು ತುಂಬ ಆಯಿಲ್ನ ತಿಂಗಳಾಂಗಟ್ಲೆ ಆಗಂಗೆ ಮಾಡಿಡಲ್ಲ, ಸ್ವಲ್ಪನೇ ಮಾಡ್ಕೊತೀನಿ. ತುಂಬ ಆದರೆ ಏನಾಗುತ್ತೆ ಅಂದರೆ ಅದರ ಸತ್ವ ಎಲ್ಲ ಕಳ್ಕೊತಾ ಹೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಯೂಸ್ ಮಾಡೋಣ. ಸೊ ಮುಂಚೆ ಎಲ್ಲ ನಾನು ಹೇರ್ ದಪ್ಪ ಇತ್ತಲ್ಲ, ಅವಾಗೆಲ್ಲ ಇದೇ ಆಯಿಲ್ನ ನಾನು ಉಪಯೋಗಿಸ್ತಿದ್ದಿದ್ದು. ಸೊ ಅದಕ್ಕೆ ಮತ್ತೆ ಅದನ್ನೇ ಮಾಡ್ಕೋತಾ ಇದ್ದೀನಿ. ಇವಾಗ ಆಯಿಲ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಫ್ಲ್ಯಾಕ್ಸ್ ಸೀಡ್ಸು, ಆಮೇಲೆ ಮೆಂತೆ, ಜೊತೆಗೆ ಕೊಲಂಜಿ ಸೀಡ್ಸ್ ಹಾಕ್ಕೊಂಡೆ, ಮತ್ತು ಪೇರ್ಲೆ ಎಲೆ, ಕರಿಬೇವು, ದಾಸವಾಳದ ಎಲೆ, ಇಷ್ಟನ್ನು ಹಾಕ್ಕೊಂಡು ಏನೇನು ತೊಗೊಂಡಿದ್ದೀನಿ ಎಲ್ಲ ಹಾಕ್ಕೊಂಡಿದ್ದೀನಿ. ಕೆಲವರು ರುಬ್ಬಿ ಹಾಕೋತಾರೆ, ಬೇಕಾದರೂ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ, ಕೊಬ್ಬರಿ ಎಣ್ಣೆ ಜೊತೆಗೆ ರುಬ್ಬಿ ಇದನ್ನ ಜೊತೆಗೆ ಹಾಕಿ ಶೋಧಿಸಿಟ್ಕೋಬೋದು. ಸೊ ನಾನು ಹಾಗೆ ಹಾಕ್ತಾಯಿದ್ದೀನಿ. ಇನ್ನು ಇದ್ರ ಜೊತೆಗೆ ನೀವು ಕರಿಬೇವಿನ ಎಲೆ ಜೊತೆಗೆ ಬೇವಿನ ಎಲೆ ಕೂಡ ಹಾಕ್ಬೋದು. ನನಗಿಲ್ಲೆಲ್ಲೂ ಸಿಗಲಿಲ್ಲ ಬೇವಿನ ಎಲೆ, ಸೊ ಹಾಕಿದ್ರೆ ತುಂಬಾ ಒಳ್ಳೆಯದು. ಕ್ಯಾಲ್ಫಲ್ಲಿ ಏನಾದರೂ ಇಚ್ಚಿಂಗ್ಸು ಇದೆಲ್ಲ ಇದ್ದರೆ ಕಡಿಮೆ ಆಗುತ್ತೆ. ಹಗರು ಅಂತ ಏನು ಹೇಳ್ತಾರೆ ಅಂದರೆ ಡ್ಯಾಂಡ್ರಫ್, ಅದು ಕೂಡ ಕಡಿಮೆ ಆಗುತ್ತೆ ಬೇವಿನ ಸೊಪ್ಪು ಹಾಕೋದ್ರಿಂದ. ಬೇವಿನ ಸೊಪ್ಪು ಮೊದಲೇ ಆ್ಯಂಟಿಬಯೋಟಿಕ್ಕು. ಸೊ ಅದ್ರ ಜೊತೆ ಅದು ಹಾಕೋದ್ರಿಂದ ಹಿಚ್ಚಿಂಗ್ ಎಲ್ಲ ಇದ್ದರೆ ಸಾಲ್ವ್ ಆಗುತ್ತೆ. ಸೊ ಸಿಕ್ಕಿದ್ರೆ 1-2 ಕಡ್ಡಿ ಅದನ್ನು ಕೂಡ ಸೇರಿಸ್ಕೊಳ್ಳಿ. ಒಂದು ಸಣ್ಣದು ಈರುಳ್ಳಿ, ಮತ್ತು ಆಮ್ಲನ ತುರಿದು ಹಾಕ್ಕೊಂಡಿದ್ದೀನಿ. ನೀವು ಅಚ್ಚು ಕೂಡ ಹಾಕೋಬೋದು, ರುಬ್ಬಿ ಹಾಕ್ಕೋಬೋದು, ಹೇಗಾದರೂ ಹಾಕ್ಕೊಳ್ಳಿ. ತುರಿದು ಹಾಕ್ಕೊಂಡ್ರೆ ಸ್ವಲ್ಪ ರಸ ಎಲ್ಲ ಜಾಸ್ತಿ ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ತುರಿದು ಹಾಕ್ಕೊಂಡಿದ್ದೀನಿ. ತುಂಬ ಸೀಸ್ಬಾರ್ದು, ಮೀಡಿಯಮ್ ಊರಿನಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಆದರೆ ಸಾಕು. ಓವರ್ ನೈಟು ಮುಚ್ಚಿಟ್ಬಿಟ್ರೆ
ಆರಾಮಾಗಿ ಏರ್ ಆಯಿಲ್ ಮನೆಯಲ್ಲೇ ರೆಡಿ ಆಗುತ್ತೆ. ಓಕೆನಾ? ನಿಮಗೂ ಏನಾದ್ರು ಇಷ್ಟ ಇತ್ತು ಅಂದರೆ ಖಂಡಿತ ಟ್ರೈ ಮಾಡಿ ನೋಡಿ. ವಾರಕ್ಕೆ 1-2 ಬಾರಿ ಆಯಿಲ್ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಿದ್ರೆ ಏರು ಸಿಲ್ಕಿಯಾಗಿ ಸ್ಮೂತಾಗಿ ಆಗುತ್ತೆ. ನೋಡಿ, ಅಲೋವೆರಾ ನಾನು ಸೈಡೆಲ್ಲ ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಬೇಕು. ಯಾಕಂದರೆ ಅದರಲ್ಲಿ ಹಳದಿ ಬಣ್ಣದ್ದು ಒಂಥರ ಈ ರಸ ಬರ್ತಾ ಇರುತ್ತೆ, ಒಂಥರ ಹಳದಿ ಬಣ್ಣದ್ದು. ಸೊ ಅದು ಹಾಕಿದ್ರೆ ನಿಮ್ಗೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಸೈಡ್ ಕಟ್ ಮಾಡಿ ವಾಶ್ ಮಾಡಿ ಆಮೇಲೆ ಗ್ರೇವಿ ಥರದ್ದೆಲ್ಲ ತೊಳೆದ್ಬಿಟ್ಟು ಆಮೇಲೆ ಹಾಕಿ ಈ ಥರ. ಸೊ ನೋಡಿ, ರೆಡಿ. ಇದಕ್ಕೆ ಆಲ್ಮಂಡ್ ಆಯಿಲ್ ಕೂಡ ನೀವು ಸೇರಿಸ್ಕೋಬೋದು. ನಾನು ಬರೀ ಕೊಬ್ಬರಿ ಎಣ್ಣೆ ಮಾತ್ರ ಹಾಕ್ಕೊಂಡಿದ್ದೀನಿ. ಹೇಳಿದ್ನಲ್ಲ, ಹರಳೆಣ್ಣೆ ಅಷ್ಟೊಂದು ನಂಗೆ ಸೆಟ್ ಆಗಲ್ಲ. ಒಂಥರ ಅದು ಥಿಕ್ನೆಸ್ ಜಾಸ್ತಿ ಇರುತ್ತಲ್ವ ಹರಳೆಣ್ಣೆ, ನನಗೆ ಕೂದಲು ಜಾಸ್ತಿ ಉದುರುತ್ತೆ ಅದನ್ನು ಹಾಕಿ ಹೆಚ್ಚಿದ್ರೆ. ಸೊ ತುಂಬ ಸಲ ಟ್ರೈ ಮಾಡಿ ನೋಡಿದ್ದೀನಿ ಹರಳೆಣ್ಣೆ ಹಾಕಿ. ಸೊ ನನಗಾಗಲ್ಲ, ಅದಕ್ಕೋಸ್ಕರ ನಾನು ಸ್ಕಿಪ್ ಮಾಡಿದ್ದೀನಿ. ಸಾಮಾನ್ಯವಾಗಿ ಹರಳೆಣ್ಣೆ ಹಾಕಿದ್ರೆ ಕೂದಲು ದಟ್ಟ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ನನಗದಾಗಲ್ಲ. ಸೊ ಹಾಗಾಗಿ ನಾನು ಬರೀ ಕೊಬ್ಬರಿ ಎಣ್ಣೆನೇ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಎಣ್ಣೆ ಎಲ್ಲ ಈ ಥರ ಬಿಟ್ಕೊಂಡ್ರೆ ಸಾಕು. ಒಂದು 15 ದಿವಸಕ್ಕೆ ಅಥವಾ 2 ವಾರಕ್ಕೆ ಆಗಂಗೆ ಮಾಡಿಕೊಂಡು ಫ್ರೆಶ್ಶಾಗಿ ಮಾಡಿ ಹಚ್ಚಿದ್ರೆ ಅದ್ರದ್ದು ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ತುಂಬ ಟೈಮ್ ಆದರೆ ಅದು ಅದರಲ್ಲಿರೋ ಸತ್ವ ಎಲ್ಲ ಕಳ್ಕೊತಾ ಬರುತ್ತೆ ಅಂತಲೇ ಹೇಳ್ಬೋದು. ಓಕೆನಾ? ನೋಡಿ, ಎಲ್ಲ ನ್ಯಾಚುರಲು, ಮನೆಯಲ್ಲೇ ಆಲ್ಮೋಸ್ಟ್ ನಮ್ಮ ಎಲ್ಲ ಗಾರ್ಡನಲ್ಲೇ ಇರುತ್ತೆ. ಸೊ ಎಲ್ಲರೂ ಕೂಡ ನಿಮ್ಮ ಪಾಟ್ಗಳಲ್ಲಿ ಅಲೋವೆರಾ, ಕರಿಬೇವು, ಪೇರ್ಲೆ ಎಲ್ಲನೂ ಹಾಕ್ಕೊಂಡಿರ್ತೀರ, ಕರಿಬೇವು ಎಲ್ಲನೂ. ಸೊ ಒಂದು ಯಾವ್ದಾದ್ರು ಸ್ಕಿಪ್ ಆದರೂ ತೊಂದರೆ ಇಲ್ಲ, ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಹಾಕಿ ಮಾಡಿದ್ರಾಯ್ತು. ಸೊ ಮುಂಚೆ ಎಲ್ಲ ಕರಿಬೇವನ್ನ ಒಣಗಿಸಿ ಪೌಡ್ರ್ ಮಾಡಿ ಆಮೇಲೆ ಆಯಿಲ್ಗೆ ಹಾಕಿ ಕಾಯಿಸಿ ಇಟ್ಕೊತಿದ್ದೆ. ಅದು ಕೂಡ ತುಂಬ ಹೇರ್ ಗ್ರೋತ್, ಒಂದು ಟೈಮಲ್ಲಿ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗಿಬಿಟ್ಟಿತ್ತು. ಹೇರ್ ಉದುರುತ್ತಾನೆ ಇರುತ್ತೆ, ಅಷ್ಟೇ ಬೇಗ ಗ್ರೋತು ಆಗುತ್ತೆ ನನಗೆ. ಸೊ ತೊಂದರೆ ಇಲ್ಲ. ನೋಡಿ, ಈ ಥರ ಆಯಿಲ್ ಬಿಟ್ಕೋಬೇಕು. ತುಂಬ ಏನು ಕ್ರಿಸ್ಪಿಯಾಗಿ ನೋಡಿ, ಇಷ್ಟು ಸೀಸಕ್ಕೆ ಹೋಗಬಾರ್ದು, ತುಂಬ ಉರಿ ಎಲ್ಲ ದಗ ಅಂತ ಇಟ್ಬಿಟ್ಟು. ಸೊ ಇಷ್ಟಾದರೆ ನನ್ನ ಪ್ರಕಾರ ಸಾಕು ಅಂತ ಅನಿಸುತ್ತೆ. ಬ್ಲ್ಯಾಕ್ ರೈಸ್ನ ಫ್ರೈ ಮಾಡ್ಕೊತಾ ಇದ್ದೀನಿ, ಗಂಜಿ ಮಾಡೋದಕ್ಕೆ, ಪೌಡ್ರ್ ಮಾಡೋಕ್ಕೆ. ನೋಡಿ, ಸಂಜೆ ಆಯಿತು, ಇನ್ನೇನು ನಾಳೆ ಸುಜಿತ್ ಸ್ಕೂಲ್ ಅಲ್ವಾ, ಹಾಗಾಗಿ ದೋಸೆ ಇಟ್ಟು ಬಿಟ್ಟಿದ್ದೀನಿ. ಇನ್ಮೇಲೆ ಟೈಮ್ ಟೇಬಲ್ ಶುರು. ಮನೆಯೆಲ್ಲ ಮೇಲೆಲ್ಲ ಒರೆಸ್ಕೊಂಬಂದು ಎಲ್ಲ ಮುಗಿಸ್ದೆ. ಕಾಂಪೌಂಡ್ ಒರೆಸ್ದೆ, ಮೇಲೆಲ್ಲ ಒರೆಸಿದ್ದು ಆಯಿತು. ನೋಡಿ, ಈಗ ದೋಸೆ ರುಬ್ಬಿಟ್ಟಿದ್ದಾಯಿತು. ಬ್ಲ್ಯಾಕ್ ರೈಸ್ ಇದು ಕೂಡ ಪೌಡ್ರು ಮಾಡಬೇಕು. ಇಲ್ಲಿ ನೋಡಿ, ಆಯಿಲ್ ಕಾಯಿಸಿಟ್ಟಿದ್ದಾಯಿತು. ಕೈಕಾಲು ಮುಖ ತೊಳ್ಕೊಂಬಂದು ಸ್ನೇಹಿತರೆ, ಒಬ್ಬರು ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ರಿ. ಅಂದರೆ ಇಷ್ಟದಲ್ಲೂ ಕೂಡ ನನಗೆ ಕಾಮೆಂಟ್ಗಳನ್ನ ಹಾಕಿದ್ದೀರಾ. ಶ್ವೇತಾ ಮೇಡಮ್, ನೀವು ಆಮ್ಲ ಟ್ಯೂಬ್ಗಳನ್ನ ಮಾಡ್ತೀರಲ್ಲ, ದಯವಿಟ್ಟು ಹೇಗೆ ಮಾಡ್ಕೋತೀರಾ ತೋರಿಸಿ ಅಂತ. ನನ್ನ ಬ್ಲಾಗ್ನ ರೆಗ್ಯುಲರಾಗಿ ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇರತ್ತೆ. ಯಾಕೆಂತಂದರೆ ನಾನು ಏನಾದರೂ ಒಂದು ಕಂಟೆಂಟ್ ಕೊಡ್ತಾನೆ ಇರ್ತೀನಿ. ಸೊ ಇವತ್ತಿನ ವಿಡಿಯೋನಲ್ಲಿ ಮಾಡ್ಕೊಳ್ಳೋಣ, ಯಾಕಂದರೆ ಖಾಲಿ ಆಗಿದೆ. ನನಗೂ ಕೂಡ ಹೇಳಬೇಕು ಅಂದರೆ ತುಂಬ ಏರ್ ಫಾಲ್ ಕಡಿಮೆ ಆಗಿದೆ, ಕೂದಲು ತುಂಬ ದಟ್ಟ ಆಗ್ತಾ ಇದೆ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಕೂದಲಂತೂ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನನಗಂತೂ ನೋಡಿ ಹೆಂಗಾಗಿದಾವೆ ನೋಡಿ. ಆ್ಯಕ್ಚುಲಿ ನೋಡಿ, ಫ್ರಿಜ್ಜಲ್ಲಿಟ್ಟರೆ ಫ್ರಿಜ್ಜಲ್ಲಿಟ್ಟರೆ ಇನ್ನೂ ಹಾಳಾಗುತ್ತೆ. ಸೊ ಈ ಥರ ಓಪನಲ್ಲಿ ಇಟ್ಬಿಡ್ಬೇಕು. ಒಂದೇ ಒಂದು ಹಾಳಾಗಿದೆ. ಸೊ ಓಪನಲ್ಲಿ ಇಟ್ಟರೆ ಪರವಾಗಿಲ್ಲ, ಏನಾಗಲ್ಲ, ಒಂದು ತಿಂಗಳು ಮಟ್ಟ ಇಡ್ಬೋದು ನೀವು. ಸೊ ನೋಡಿ, ಒಂದೇ ಒಂದು ಹಾಳಾಗಿದೆ. ತೊಗೊಳ್ಳಿ. ನಾನಿವತ್ತು ಹೋದ್ಸಲ ಎಲ್ಲ ಬರೀ ಆಮ್ಲ, ಆಮೇಲೆ ಏನು ಹಾಕಿದ್ದೆ, ಕರಿಬೇವು, ಪುದೀನ ಹಾಕಿ ಮಾಡಿದ್ದೆ. ಸೊ ನನಗೆ ಅದಕ್ಕಿಂತ ಬೀಟ್ರೂಟ್ ಹಾಕಿ ಮಾಡೋದು ತುಂಬ ಇಷ್ಟ ಆಗ್ತಿದೆ. ಸೊ ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಸ್ನೇಹಿತರೆ, ಹೆಂಗಾಗುತ್ತೆ, ಬ್ರೈಟಾಗಿ ಆಗುತ್ತೆ. ಸೊ ಬನ್ನಿ ನೋಡಿ, ಮಾಡಿಟ್ಟಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಬೀಟ್ರೂಟ್ ಕೂಡ ತೊಗೋತೀನಿ. ಸೊ ಮೇಲ್ಗಡೆ ಇರೋಂಥ ಸಿಪ್ಪೆ ತೆಗೆದ್ಬಿಡಿ ಮಾಡಿಡೋಣ ಅಂತ. ಕಿಟ್ಟು ತಗೊಳ್ಳೋಣ, ಇನ್ನಿದ್ದು ತುಂಬ ಅದನ್ನೇ ತಗೋತೀರಾ ಅಂತಂತೆ. ಸೊ ತರಬೇಕು ಇನ್ನೊಂದೆರಡು ಟ್ಯೂಬ್ಗಳು, ಒಂದಾದಮೇಲೆ ಒಂದು ರೆಡಿ ಮಾಡ್ಕೊತಾನೆ ಇರ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಇದು ಬೇಕು. ಇದು ಕುಡಿದ್ರೆ ನಿಮಗೆ ಸ್ಕಿನ್ ಅಂತೂ ತುಂಬ ಬ್ರೈಟಾಗಿ ಸಿಕ್ಕಾಬಟ್ಟೆ ಚೆನ್ನಾಗಾಗುತ್ತೆ. ಯಾಕೆಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ದಲೇ ನಾನು ಏನೂ ಹೇಳಲ್ಲ ನಿಮಗೆ. ಸೊ ಅದಕ್ಕೋಸ್ಕರ ನಾನು, ನಿಮ್ಗೆ ಗೊತ್ತೇ ಇದೆ, ಜಾಸ್ತಿ ನಾನು
ಹೋಮ್ ಮೇಡೇ ಜಾಸ್ತಿ ಉಪಯೋಗಿಸೋಂಥದ್ದು. ಕೊಡ್ತೀನಿ ನಾನು. ಯಾರು ಬೇಕಾದ್ರೂ ಕುಡಿಬೋದು, ಗಂಡು ಮಕ್ಕಳು ಹೆಣ್ಮಕ್ಳು ಯಾರು ಬೇಕಾದ್ರೂ ಕುಡಿಬೋದು, ಎಲ್ರಿಗೂ ಒಳ್ಳೆಯದೇ. ಬರೀ ಆಮ್ಲದ್ದು ಕುಡಿಯೋಕ್ಕಾಗಲ್ಲ, ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ನೋಡಿ. ಸೊ ಹಂಗಾಗಿ ಈ ಥರ ಮಿಕ್ಸಲ್ಲಿ ನೀವು ಕುಡಿದ್ರೆ ವೆಯ್ಟು ಕಡಿಮೆ ಆಗುತ್ತೆ, ಒಂದು ಸ್ಕಿನ್ನು ಹೇರು ಚೆನ್ನಾಗಿರುತ್ತೆ. ನನಗೆ ಒಂದೊಂದು ಸಲ ಇವಾಗ ಅನ್ನಿಸ್ತಾ ಇದೆ, ಹೇರ್ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಲ್ವ ನಂದು ಅಂತ. ತುಂಬ ಚೆನ್ನಾಗಿ ಆಗ್ತಾಯಿದೆ, ಗ್ರೋತು ಆಗ್ತಾಯಿದೆ, ದಪ್ಪನೂ ಆಗ್ತಾಯಿದೆ. ಫಸ್ಟೆಲ್ಲ ಎಣೆದ್ರೆ ಇಷ್ಟೇ ದಪ್ಪ ಕಾಣಿಸ್ತಾ ಇತ್ತು, ಸ್ವಲ್ಪ ಏರ್ ಲಾಸ್ ಆಯಿತು ಅಂತ ಹೇಳಿದ್ನಲ್ಲ. ತುಂಬ ಜನ ಇನ್ಸ್ಟಾದಲ್ಲಿ ಕೇಳ್ತಾ ಇರ್ತೀರ ಟ್ಯೂಬ್ ಹೇಗೆ ಮಾಡ್ಕೊಂಡ್ರಿ ತೋರಿಸಿ ಅಂತ. ಸೊ ಏನಂತಂದರೆ ಇದನ್ನು ರುಬ್ಬಿಟ್ಟು ನೀರು ಹಾಕಿ ರುಬ್ಬಿಟ್ಟು ಮಾಡ್ಕೊಳ್ಳೋದು ಅಷ್ಟೇ ನೋಡಿ. ಇದು ರುಬ್ಬಿ ಈ ಥರ ಶೋಧಿಸ್ಕೊಂಡು ಐಸ್ ಟ್ಯೂಬ್ಗೆ ಹಾಕಿಟ್ಕೊಂಡ್ರೆ ಆಯಿತು. ಆರಾಮಾಗಿ ಒಂದು 15 ದಿವಸ ಬರುತ್ತೆ ನಿಮಗೆ. ತುಂಬ ಜನ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲರೂ ಕೂಡ ನನ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಅದರಲ್ಲೂ ನನ್ನ ವೆಯ್ಟ್ ಲಾಸ್, ನನ್ನ ಡಯಟ್ ಎಲ್ಲನೂ ಕೂಡ ಶುರು ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗೊತ್ತಲ್ಲ, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಒಂದು ಒಳ್ಳೆ ಬ್ಲಾಗೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.